ಇದು ದುರಂತ. ಇದು ಭಾಳ ಸಂಕಟ ಆಗುತ್ತೆ. ತಿಳಿದು ನಾವು ತಪ್ಪು ಮಾಡಿದ್ರೆ ಎಲ್ಲಿ ಹೋಗಿ ಇದು ಮುಟ್ಟುತ್ತೆ ಅನ್ನೋದೇ ಗೊತ್ತಿಲ್ಲ. ಇನ್ಮೇಲಾದರೂ ಇಂಥ ಒಂದು ದುರಂತಗಳು ಆಗದೇ ಇರಲಿ ಅಂತ ಕೇಳ್ಕೊತೀನಿ ನಾನು. ಮೊದಲನೇದಾಗಿ ಅವರು ಪರ್ಮಿಷನ್ನೇ ಕೊಟ್ಟಿಲ್ಲ. ಪರ್ಮಿಷನ್ ಕೊಡ್ತೇ ಇರಬೇಕಾದ್ರೆ ಮಾಡೋ ಒಂದು ಇದು ನಮಗೆ ಇದಿಲ್ಲ. ಪರ್ಮಿಷನ್ ಇರಲಿ, ಹಾಗಿರಬೇಕಾದ್ರೆ ಮಾಡಬಾರ್ದಾಗಿತ್ತು. ಅದಕ್ಕೂ ಆ ಮಕ್ಕಳು ಹೇಳಿದ್ದಾರೆ, ನನಗೆ ಈಜು ಬರಲ್ಲ, ಇಲ್ಲಿಂದ ಒಂದು 4 ಅಡಿ ಹೋಗ್ತೀನಿ ಅಷ್ಟೇ, ಇಲ್ಲಿಂದ ಅಲ್ಲಿವರೆಗೂ ಆಗಲ್ಲ ಅಂತಲೂ ಹೇಳಿದ್ದಾರೆ. ಇಷ್ಟು ಹೇಳಿ ಆದಮೇಲೂ ಅವ್ರ ಕೈಯಲ್ಲಿ ಮಾಡಿಸಿದಾಗ, ಅದು ಮಧ್ಯದಲ್ಲಿ ಹೋಗಿ ಅದು ಯಾರು ಅಂತಲೇ ಗೊತ್ತಾಗಲ್ಲ. ಈಗಿರೋ ಟೆಕ್ನಾಲಜಿನಲ್ಲಿ ಬೇಕಾಗಿಲ್ಲ. ಸಿನಿಮಾದಲ್ಲಿ ಏನು ಬೇಕಾದರೂ ಮಾಡ್ಬೋದು, ನಾವು ಯಾವ ಥರ ಬೇಕಾದರೂ ನಾವು ತೋರಿಸ್ಬೋದು. ಇದು ಬಹಳ ಸಂಕಟ ಆಗುತ್ತೆ. ಆ ಒಂದು ಕುಟುಂಬಕ್ಕೆ ಎಂಥ ಒಂದು ಲಾಸು ನೋಡಿ. ಏನಾಗಬೇಕು? ಆ ಒಂದು ಸಂಕಟನ, ಆ ಒಂದು ಜೀವನ ಮತ್ತೆ ಕೊಡೋಕ್ಕಾಗತ್ತ? ಇಂಥ ಕೆಲಸ ಮತ್ತೆ ಮಾಡೋಕ್ಕೆ ಯಾರೂ ಹೋಗ್ಬೇಡಿ ದಯವಿಟ್ಟು. ಏನಪ್ಪ, ಏನೇ ಪರಿಹಾರ ಇವ್ರಿಗೆ ಕೊಟ್ಟರು ಎಷ್ಟು ದಿನ ಅಂತ ಇರುತ್ತಪ್ಪ. ಈ ಮನೆಯಲ್ಲಿ ಸಂಪಾದನೆ ಮಾಡೋವಂಥ ಗಂಡಸರು ಹೋಗಾದ್ಮೇಲೆ ಯಾರು ಎಷ್ಟೇ ಕೊಟ್ಟರು ಎಷ್ಟು ದಿನ ಇರುತ್ತೆ? ಆ ಒಂದು ಕುಟುಂಬಕ್ಕೆ ಆ ಭಗವಂತ ಶಕ್ತಿ ಕೊಡಲಿ, ಆ ಆತ್ಮಕ್ಕೆ ಶಾಂತಿ ಕೊಡಲಿ ಅಂತ ಕೇಳ್ಕೊತೀನಿ.